ಸರ್ ನಾವು ಮತ್ತೆ ನನ್ನ ಅಬ್ಸೆಷನ್ ನಾವು ಹಿಂದೆ ಇದೇ ವಿಚಾರವಾಗಿ ಮಾತಾಡಿದ್ವಿ. ಶಿವಶಂಕರ್ ಸರ್ ಹೇಳ್ದಂಗೆ ಗ್ಯಾರಂಟಿಗಳ ಮಿಸ್ಯೂಸ್ಗಳ ಬಗ್ಗೆ ನಾವು ಸುಮಾರು ಸಲ ಚರ್ಚೆ ಮಾಡಿದೀವಿ ಸಮೀವುಲ್ಲಾ ಸರ್. ನೀವು ಮೊನ್ನೆನೂ ಗಮನಿಸಿರ್ಬೋದು, ಗೃಹಲಕ್ಷ್ಮಿ ಹಣವನ್ನ ಸತ್ತವ್ರದ ಅದೆಷ್ಟೋ ಲಕ್ಷ ಜನರ ಹಣಕ್ಕೆ ಅಕೌಂಟ್ಗಳಿಗೆ ಅದೆಷ್ಟೋ ಕೋಟಿ ಹಣ ಜಮೆ ಆಗಿ ಅದನ್ನ ವಾಪಸ್ ರಿಕವರ್ ಮಾಡೋದಕ್ಕೋಸ್ಕರ ಅವರು ಮುಂದಾಗಿದೆ ಇಲಾಖೆ. ಎಸ್ ಸರ್. ಸೊ ಈ ತರದ್ದು ಆಗ್ತಿರ್ಬೇಕಾದ್ರೆ ಅಂದ್ರೆ ಆ ಪರ್ಟಿಕ್ಯುಲರ್ ಇಲಾಖೆಗಳು ಡಿಬಿಟಿ ಮಾಡ್ಬೇಕಾದ್ರೆ ಎಷ್ಟು ಮಟ್ಟಿಗೆ ಎಚ್ಚರಿಕೆಯಿಂದ ಇದಾವೆ, ಇದ್ರಲ್ಲಿ ಅವ್ರ ಬೇಜವಾಬ್ದಾರಿತನ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ ಸರ್. ಎಲ್ಲೆಲ್ಲಿ ಸೋರಿಕೆ ಆಗ್ತಾ ಇದೆ ಅಂತ. ಆದಾಯ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಸೋರಿಕೆ ಹೆಚ್ಚಾಗಿದೆ ಅನ್ನೋದು ನಾವಿಲ್ಲಿ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಈಗ ಅದನ್ನ ಇಂಪ್ಲಿಮೆಂಟೇಷನ್ ಅನ್ನು ಚೆಕ್ ಮಾಡೋದಕ್ಕೆ ಮತ್ತೆ ಜಿನೈನ ಫಲಾನುಭವಿಗಳನ್ನ ಗುರುತಿಸ್ಬೇಕು ಅಂತಲೇ ಗ್ಯಾರಂಟಿ ಕಮಿಟಿಗಳು ಮಾಡಿದ್ದಾರೆ. ಅದು ಅವರಿಗೆ ಅದ್ರ ಮೇಲೆ ವರ್ಷಕ್ಕೆ 50 ಕೋಟಿನ ಅದೆಷ್ಟೋ ದುಡ್ಡು ಖರ್ಚು 100 ಕೋಟಿ ತನಕ ಖರ್ಚು ಬರುತ್ತೆ ಹೆಚ್ಚು ಕಮ್ಮಿ. ಅವ್ರಿಗೆ ಇದನ್ನ ಚೆಕ್ ಮಾಡೋ ಬದಲು ಆ ಎಕ್ಸ್ಟ್ರಾ ದುಡ್ಡನ್ನ ಅವ್ರು ಕನ್ಸ್ಯೂಮ್ ಮಾಡ್ಕೊತಿದ್ರು 100 ಕೋಟಿ ರೂಪಾಯಿ ಜೊತೆಗೆ ಅವು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತ ಸಮೀವುಲ್ಲಾ ಸರ್, ಇಲ್ಲಿ ಹೆಂಗಾಗಿದೆ ಅಂದ್ರೆ ಸತ್ತವನು ಓಟೆ ಆಗ್ತಾನೆ ಬಂದ್ಬಿಟ್ಟು ಸತ್ತವನು ಫೆಸಿಲಿಟಿ ಆಗಿ ತಗೊಳ್ಬಾರ್ದು ಅಂತ ಹೇಳೋ ಸ್ಥಿತಿಲಿದೆ. ಈಗ ಸರಿಯಾಗಿ ಇರೋ ಟಾರ್ಗೆಟ್ಸ್ ಗಳನ್ನ ಫಲಾನುಭವಿಗಳ ಟಾರ್ಗೆಟ್ ಅನ್ನ ಗುರುತಿಸಿ ಮತ್ತೆ ಈ ಬಜೆಟ್ ಅಲ್ಲಿ ಅದನ್ನ ಅಸೆಸ್ ಮಾಡ್ಬೇಕಿತ್ತು. ಇಷ್ಟು ಜನ ಇದ್ದಾರೆ, ಇಷ್ಟು ಜನ, ಅದಕ್ಕಿಂತ ಮೊದಲು ಒಂದು ಸರ್ವೆ ಮಾಡ್ಬೇಕಾಗಿತ್ತು. ಅವರಿಗೆ ಆ ಸರ್ವೆ ಅನುಕೂಲನೂ ಆಗಿರೋದು. ಯಾಕೆ ಅಂತಂದ್ರೆ ಗ್ಯಾರಂಟಿ ಫಲಾನುಭವಿಗಳು ಓಟ್ಗಳಾಗಿ ಕನ್ವರ್ಟ್ ಆಗ್ತಿದವಾ, ನಾವು ಅವ್ರಿಗೆ ರೀಚ್ ಆಗ್ತಿದವಾ ಅಂತ ಬೇಕಾದ್ರೂ ಚೆಕ್ ಮಾಡ್ಕೋಬಹುದಿತ್ತು. ಈವನ್ ಪೊಲಿಟಿಕಲಿ ಆಲ್ಸೋ ಈ ಸರ್ಕಾರಕ್ಕೆ ಇಂಪಾರ್ಟೆಂಟೇ ಆಗಿರೋದು. ಆಮೇಲೆ ರಿಹ್ಯಾಬಿಲಿಟೇಷನ್ ಕಮಿಟಿಗಳು, ಅವು ಪುನರ್ವಸತಿ ಕೇಂದ್ರಗಳು, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂದ್ರೆ ಪುನರ್ವಸತಿ ಕೇಂದ್ರ. ಅವು ಯಾರೋ ಪೊಲಿಟಿಕಲ್ ಅಡ್ಜಸ್ಟ್ಮೆಂಟ್ ಗೆ ಇನ್ಯಾರೋ ಪಾಲರಿಗೆ ಕೂರಿಸ್ಬಿಟ್ಟು ಮಾಡೋದಕ್ಕೆ, ಅದು ಅವ್ರಿಗೆ ಒಂದು 50 ಲಕ್ಷ ಯಾರೋ ಕ್ಯಾಬಿನೆಟ್ ರ್ಯಾಂಕು, ಮೀಟಿಂಗು 50-60 ಕೋಟಿ ರೂಪಾಯಿ ಹಣ. ಹಿಂಗಾಗಿ ಗ್ಯಾರಂಟಿಗಳ ಬಗ್ಗೆ ಈ ಸರ್ಕಾರ ಒಂದು ಸ್ಟೇಟ್ಮೆಂಟ್ ಅನ್ನ ಮುಖ್ಯಮಂತ್ರಿಗಳು ಮಾಡಿ ಅದಕ್ಕೆ ಕೆಲವು ರೈಡರ್ಸ್ ಗಳನ್ನ ಹಾಕಿ ಅದನ್ನ ರಿವೈಸ್ ಮಾಡ್ತಾರೆ. ಮತ್ತೆ ಹಿಂದೆಟ್ ಹಾಕ್ತಿದ್ದಾರೆ. ನಿನ್ನೆ ಅವ್ರ ಜೊತೆ ಮಾತಾಡ್ದಾಗ್ಲೂ ಕೂಡ ಗ್ಯಾರಂಟಿನ ನಾವು ಮುಟ್ಟಲ್ಲ, ಅದ್ರಲ್ಲಿ ನಾವು ಯಾವುದೇ ಚೇಂಜ್ ಮಾಡಲ್ಲ ಅಂತ ಖಂಡಿತವಾಗಿ ಹೇಳಿದ್ರು. ಇಲ್ಲ ಮಿಸ್ಯೂಸ್ ಆಗುತ್ತೆ, ಅದೆಲ್ಲ ನಾವು ಚೆಕ್ ಮಾಡ್ಕೊತೀವಿ, ಮಿಸ್ಯೂಸ್ ಆದ್ರೆ ನಾವು ಅದನ್ನೆಲ್ಲ ಸರಿ ಮಾಡ್ಕೊತೀವಿ, ಕಂಡೀಷನ್ಸ್ ನಾವು ಹಾಕಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಈ ಯೋಜನೆನ ಸ್ವಲ್ಪ ವ್ಯತ್ಯಾಸ ಮಾಡಿದ್ರು ಈಗ ಕೊಡ್ತಾ ಇದೀವಿ. ಚೂರ್ ವ್ಯತ್ಯಾಸ ಆದ್ರೆ ಇಲ್ಲಿವರೆಗೆ ಕೊಟ್ಟಿರೋದೆಲ್ಲ ಒಳ್ಳೆಯಲ್ಲಿ ಕೊಚ್ಚೋಗಿ ನಮಗೆ ಎಲ್ಲಿ ಬ್ಯಾಕ್ ಫೈರ್ ಆಗ್ಬಿಡುತ್ತೋ ಅಂತ ವಿಶೇಷವಾಗಿ ಅಪೋಸಿಷನ್ ಗಳದ್ದು ಅವರಿಗೆ ಭಯ ಇದ್ದಂಗಿದೆ ನಮಗೆ ಮೇಲ್ನೋಟಕ್ಕೆ. ಸೊ ಹಿಂಗಾಗಿ ಈ ಸರ್ಕಾರ ಶಿವಶಂಕರ್ ಹೇಳ್ದಂಗೆ ಸಾಲ ಮತ್ತು ನಮ್ಮ ಬೊಕ್ಕಸಕ್ಕೆ ಏನ್ ಪರಿಣಾಮ ಬೀರ್ತಿದೆ, ಮತ್ತೆ ಅಸೆಟ್ ಕ್ರಿಯೇಷನ್ ಆಗ್ತಿದ್ಯಾ, ನೀವು ಖರ್ಚು ಮಾಡಿದ ಹಣದಲ್ಲಿ ಅಸೆಟ್ ಕ್ರಿಯೇಷನ್ ಆಗ್ತಿದ್ಯಾ, ಇಲ್ಲ ಸುಮ್ನೆ ಅವಂದ 2,000 ಕೊಟ್ಟೆ 3,000 ಅಲ್ಲೋ ಇದು ಇಲ್ಲ ಸಬ್ಸಿಡಿ 1,20,000 ತನಕ ಸಬ್ಸಿಡಿ ಇದೆ, ಕೋಟಿ ರೂಪಾಯಿ ತನಕ ಸಬ್ಸಿಡಿ ಕೊಡುತ್ತೆ ಈ ಸರ್ಕಾರ. 87,000 ಕೋಟಿ ಸಬ್ಸಿಡಿ, 50,000 ಚಿಲ್ಲರೆ ಕೋಟಿ ಗ್ಯಾರಂಟಿ ಪ್ರೋಗ್ರಾಮು. ಅದಕ್ಕೆ ಕೊಡುವಂತ ದುಡ್ಡು 1.25 ಲಕ್ಷ ಕೋಟಿ ಹೋಗುತ್ತೆ. 3 ಲಕ್ಷ ಕೋಟಿ ಬರೀ ಜನರಲ್ ಹೊರಟೋಗುತ್ತೆ. 3.5 ಲಕ್ಷ ಕೋಟಿ ಅಪ್ರಾಕ್ಸಿಮೇಟ್ಲಿ ಜನರಲ್ ಅಲ್ಲೇ ಹೊರಟೋಗುತ್ತೆ. ಇನ್ನ ನೀವು ಅಸೆಟ್ ಕ್ರಿಯೇಷನ್ ಗೆ ಮತ್ತೊಂದು ಕೆಲ್ಸ ಸಿಗುತ್ತೆ. ಹಿಂಗಾಗಿ ಮುಖ್ಯಮಂತ್ರಿಗಳ ಈ ಬಜೆಟ್ ಅಲ್ಲಿ ಇನ್ನೊಂದಿಷ್ಟು ಕಾಂಪ್ರಹೆನ್ಸಿವ್ ಅಂಶಗಳು ಇರ್ತಿದ್ವೇನೋ, ಇರ್ಬೇಕಾಗಿತ್ತೇನೋ. ಯಾಕೆ ಲಾಸ್ಟ್ ಟೈಮ್ ಬಜೆಟ್ ಅಲ್ಲಿ ಈಗ ಜನವರಿ ತನಕ ನೀವು ಕಲೆಕ್ಷನ್ ಆಗ್ಬೇಕಾಗಿದ್ದೆ 2,18,00,000, ಅದೆಷ್ಟೋ ಕಲೆಕ್ಷನ್ ಆಗ್ಬೇಕಾಗಿತ್ತು 1,55,00,000 ಕಲೆಕ್ಷನ್ ಆಗಿದೆ ಟ್ಯಾಕ್ಸಸ್. ಇನ್ನು 52,52,000 ಕೋಟಿ ಇನ್ನ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಕಲೆಕ್ಷನ್ ಮಾಡಕ್ಕಾಗ್ತಾ? 15,000 20,000 ಕೋಟಿ ಕಮ್ಮಿ ಆಗುತ್ತೆ ಕೋಟಾ. ಲಾಸ್ಟ್ ಟೈಮ್ ಬಜೆಟ್ಗೆ 4.09 ಕೋಟಿ ಇದ್ದು ಬಜೆಟ್ 3.9 ಕೋಟಿಗೆ ಬರುತ್ತೆ. ಅಲ್ಲಿಗೆ ಬಜೆಟ್ 15,000-20,000 ಕೋಟಿ ಕಮ್ಮಿ ಆಗುತ್ತೆ. ಮತ್ತೆ ಅದನ್ನ ಅಡ್ಜಸ್ಟ್ ಮಾಡ್ಬೇಕಾದ್ರೆ ಸಾಲನೋ ಗೀಲನೋ ತಂದು ಹಾಕೊಂಡು ಏನೋ ಮಾಡ್ಕೊಂಡು ಹೋಗ್ಬೇಕು. ಹೀಗಾಗಿ ಸಾಲ ಕಮ್ಮಿ ಮಾಡೋದಕ್ಕೆ ಏನ್ ಮಾಡ್ತೀರಾ ಬಜೆಟ್ ಅಲ್ಲಿ ಅನ್ನೋದನ್ನು ಕೂಡ ಇದ್ರಲ್ಲಿ ಮಾಡಬೇಕಾಗಿತ್ತು ಅನ್ನೋದು ಒಂದು ಇಂಪಾರ್ಟೆಂಟ್ ಅನ್ಸೋ ಅಂಶ. ಶಿವಶಂಕರ್ ಸರ್, ಈ ಬಜೆಟ್ ಅಲ್ಲೂ ಕೂಡ ಸಿದ್ದರಾಮಯ್ಯನವರು ಹಲವು ಬಾರಿ ಕೇಂದ್ರದ ಕಡೆ ತಮ್ಮ ಏನು ಬಿರುಸಿನ ಬಾಣನೆ ಬಿಡ್ತಾರೆ, ಎಲ್ಲೆಲ್ಲ ನಮ್ಗೆ ಎಫೆಕ್ಟ್ ಆಗ್ತಾ ಇದೆ ಅಂತ. ವಾಟ್ ಯುವರ್ ಕಮೆಂಟ್ ಆನ್ ದಟ್? ಇಲ್ಲ, ನಾನು ಕೇಂದ್ರ ಸರ್ಕಾರನ ನಾವು ಸ್ಪೇರ್ ಮಾಡಕ್ಕಾಗಲ್ಲ. ಅವ್ರು ಮಾಡಿರೋ ತಪ್ಪುಗಳು, ಕರ್ನಾಟಕಕ್ಕೆ ಮಾಡಿರುವಂತ ದ್ರೋಹ, ಅನ್ಯಾಯ ಅಷ್ಟಿಷ್ಟಲ್ಲ. ಅದಕ್ಕೆ ಮುಂಚೆ ಸಮೀವುಲ್ಲಾ ಅವ್ರು ಹೇಳಿದಂತ ಒಂದ್ ವಿಚಾರಕ್ಕೆ ಅದನ್ನ ಸ್ವಲ್ಪ ಅನಲೈಸ್ ಮಾಡ್ಕೊಳ್ಳಿ, ಕಂಟಿನ್ಯೂಟಿಗೋಸ್ಕರ ಅದನ್ನ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ. ಈಗ ಒಂದ್ ಪ್ರಶ್ನೆ, ಸಾಲ ಅಲ್ದೆ ಇನ್ನೇನ್ ಮಾಡ್ಬೋದಾಗಿತ್ತು ಅಂತ.
ಎಲ್ರು ಹೇಳ್ತಾರೆ. ಈಗ ನೋಡಿ 53,000 ಕೋಟಿ ಗ್ಯಾರಂಟಿಗಿದೆ, 1,00,000 ಚಿಲ್ಲರೆ, 1,20,000 ಕೋಟಿನೋ ಎಷ್ಟೋ, 1,30,000 ಕೋಟಿ ಸಬ್ಸಿಡೀಸ್ ಇದೆ. ಆಮೇಲೆ 80,000 ಕೋಟಿ ಸ್ಯಾಲ್ರಿಗಳು ಕೊಡ್ಬೇಕು, 30,000 ಕೋಟಿ ಪೆನ್ಷನ್ ಕೊಡ್ಬೇಕು, ಆಮೇಲೆ 45,000 ಕೋಟಿ ಇಂಟ್ರೆಸ್ಟ್ ಪೇಮೆಂಟ್. ಈಗ ಈಗ ಇವತ್ತು ಈಗ ಸಾಲ ಬೇರೆ ಜಾಸ್ತಿ ಆಯ್ತು, ಅದು ಇಂಟ್ರೆಸ್ಟ್ ಪೇಮೆಂಟ್ 55,000 ಕೋಟಿ ಆಗುತ್ತೆ. ಇನ್ ಬಂಡವಾಳಕ್ಕೆ ವೆಚ್ಚ ಎಲ್ಲಿಂದ ತಗೊಂಡ್ ಬರೋದು ನೀವೇ ಹೇಳಿ ನೋಡೋಣ. ಸಾಲ ಮಾಡದೆ ಏನ್ ಮಾಡೋದು ಅಂತ ನಮ್ಗೆ ಒಂದು ಕೇಳ್ತಾರೆ. ನನಗನ್ಸೋದು ನಮ್ಗೇನಂತಂದ್ರೆ, ನಮ್ಗೇನಾದ್ರೂ ಅವಕಾಶ ಕೊಟ್ರೆ ಅದನ್ನ ನಾವು ಸ್ಟಡಿ ಮಾಡಿ ಹೇಳ್ಬಹುದು, ಅದ್ ಬೇರೆ ವಿಚಾರ. ಆಫ್ ಹ್ಯಾಂಡ್ ಹೇಳೋದಾದ್ರೆ ಅಂದ್ರೆ ನಮ್ಮಂತ ಒಬ್ಬ ಲೇಮನ್ಗಳಿಗೆ ಅರ್ಥ ಆಗುತ್ತೆ. ಏನು ಅಂತಂದ್ರೆ, ಈಗ ನಾನ್ ಟ್ಯಾಕ್ಸ್ ರೆವಿನ್ಯೂ ಇದೆಲ್ಲ, ಇಟ್ಸ್ ಎ ಹ್ಯೂಜ್ ಸೋರ್ಸ್. ಅದು ಸಂಪನ್ಮೂಲದ ಒಂದು ಮೂಲ ಅದು. ಫಾರ್ ಎಕ್ಸಾಂಪಲ್, ಈಗ ನೋಡಿ, ಅಸೆಟ್ ಅಂದ್ರೆ ಗವರ್ಮೆಂಟ್ ಅಸೆಟ್ಸ್ ಇದೆ, ಅದನ್ನು ಅಸೆಟ್ ಮಾನಿಟೈಸೇಷನ್ ಅಂತ ಒಂದಿದೆ. ಅಸೆಟ್ ಮಾನಿಟೈಸೇಷನ್ ಅಂದ್ರೆ ಇರುವಂತ ಆಸ್ತಿ ಎಲ್ಲ ಮಾರ್ಕೊಂಡ್ಬಿಡ್ಬೇಕು ಅಂತ ಅಲ್ಲ. ಈಗ ಒಂದು ಈ ಸರ್ಕಾರ ತನ್ನ ಸುಪರ್ದಿನಲ್ಲಿರುವಂತ ತನ್ನ ಆಸ್ತಿಗಳು ಅಂದ್ರೆ ಗವರ್ಮೆಂಟ್ ಅಸೆಟ್ಸ್ ಅಕ್ರಾಸ್ ಕರ್ನಾಟಕ ಎಷ್ಟಿದೆ ಅಂತ ಯಾಕೆ ಒಂದು ಆಡಿಟ್ ಮಾಡಬಾರದು? ಆಡಿಟ್ ಮಾಡಿಸ್ಬಿಟ್ಟು ಏನು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಏನಂದ್ರೆ ಸರ್ಕಾರದ ಸ್ವತ್ತುಗಳನ್ನು ಯಾರ್ಯಾರು ಹೇಗೆ ಅನುಭವಿಸ್ತಾ ಇದ್ದಾರೆ ಅಂದ್ರೆ, ಯಾವ್ದೋ ಒಂದು ಬಿಲ್ಡಿಂಗ್, ಅದಕ್ಕೆ ಅಂತಂದ್ರೆ ವರ್ಷಕ್ಕೆ 100 ರೂಪಾಯಿ ಬಾಡಿಗೆ, 150 ರೂಪಾಯಿ ಬಾಡಿಗೆ, ಅಂದ್ರೆ 1,000 ರೂಪಾಯಿ ಬಾಡಿಗೆ ಇಷ್ಟೇ. ಅದನ್ನ ನೀವು ಈಗ ಒಂದು ಆಡಿಟ್ ಮಾಡ್ಬಿಟ್ಟು ನೀವು ಆಡಿಟ್ ಮಾಡಿ ಎಷ್ಟೆಷ್ಟು ಬರ್ತಾ ಇದೆ ಅನ್ನೋದನ್ನು ಒಂದು ಲೆಕ್ಕ ಹಾಕಿ ಅದನ್ನ ರಿವೈಸ್ ಮಾಡಿದ್ರೆ ನಿಮ್ಗೆ ಅಟ್ಲೀಸ್ಟ್ ಒಂದು 10 to 15% ನಿಮ್ಮ ಆದಾಯ ಹೆಚ್ಚಾಗಲ್ವೇ? ಅಷ್ಟರ ಮಟ್ಟಿಗೆ ನಿಮ್ಮ ಎಂದು ಸಾಲ ಮಾಡುವಂತ ಒಂದು ಪರಿಸ್ಥಿತಿ ನಿಮ್ಗೆ ನಿವಾರಣೆ ಆಗೋದಿಲ್ವೇ? ಸೊ ಅದನ್ನ ಮಾಡ್ಬೇಕಾಗಿದ್ರೆ ಅದ್ ಯಾಕೆ ಅಂತಂದ್ರೆ, ಯಾರ್ಯಾರೋ ಹಿತಾಸಕ್ತಿಗಳು ಈಗ ಜನಗಳ ಮೇಲೆ ತೆರಿಗೆ ಹೊರೆ ಹಾಕ್ಬಿಡೋದು, ಸಾಲ ಮಾಡ್ಬಿಟ್ಟು ಅವ್ರ ತಲೆ ಮೇಲೆ ಸಾಲದ ಹೊರೆ ಹಾಕ್ಬಿಡೋದು ಈಸಿ. ಯಾಕಂದ್ರೆ ಅವರು ಅಮಾಯಕರು, ಅವರಿಗೆ ಧ್ವನಿ ಇಲ್ಲ, ಬಂದು ಗಲಾಟೆ ಕೇಳೋದಿಲ್ಲ. ಆದ್ರೆ ಇವರೆಲ್ಲ ಏನಂತಂದ್ರೆ, ಯಾವನ್ ಗವರ್ಮೆಂಟ್ ಅಸೆಟ್, ಗವರ್ಮೆಂಟ್ ಸ್ವತ್ತನ್ನ ಅನುಭವಿಸ್ತಾ ಇದ್ದಾನಲ್ಲ, ಅವನಿಗೋಗಿ ನೀವು ಬಾಡಿಗೆ ಹೆಚ್ಚು ಮಾಡಿದ್ರೆ ಅವನು ನಿಮ್ ಕಡೆಯವನೇ ಇರ್ತಾನೆ, ಅವನು ಪಟ್ಟಭದ್ರ ಹಿತಾಸಕ್ತನಾಗಿರ್ತಾನೆ, ಅವನನ್ನು ರಕ್ಷಿಸ್ಬೇಕು, ನಾವು ಉಳಿಬೇಕಾದ್ರೆ ಈ ತರದ್ದೇ ಆಗೋದಿದು. ಅದಕ್ಕೋಸ್ಕರ ನಾನ್ ಟ್ಯಾಕ್ಸ್ ರೆವಿನ್ಯೂ ನನಗಂತೂ ಇದು ಅಸಂಗತ, ವಿಚಿತ್ರ ಮತ್ತು ಇದು ಒಂದು ರೀತಿಯಲ್ಲಿ ಕ್ರಿಮಿನಲ್ ಅಂತ ನಾನು ಹೇಳ್ತೀನಿ. ಶಿವಶಂಕರ್ ಸರ್, ಇನ್ನು ಹೇಳೋದಿದೆಯಾ ಶಿವಶಂಕರ್ ಸರ್? ಇದೆ. ಈಗ ಇನ್ನೊಂದಾಯ್ತು, ಕೇಂದ್ರ ಸರ್ಕಾರದ ಕೇಳಿದ್ರು ಶೆಟ್ರು, ಕೇಂದ್ರ ಸರ್ಕಾರದಿಂದ ಏನು ಅಂತ. ಕೇಂದ್ರ ಸರ್ಕಾರದ ಪ್ರಾಬ್ಲಮ್ ಏನಂತಂದ್ರೆ, 16ನೇ ಹಣಕಾಸು ಆಯೋಗ, 16th ಫೈನಾನ್ಸ್ ಕಮಿಷನ್, ಅದರಲ್ಲಿ 3.6% ಇಂದ 4.1%ಗೆ ಕರ್ನಾಟಕದ ಶೇರ್ ಹೆಚ್ಚಾಗಿದೆ. ಅದಕ್ಕೋಸ್ಕರ 9,000 ಕೋಟಿ ಹೆಚ್ಚುವರಿಯಾಗಿ ಬಂತು ಅಂತ. ಆಕ್ಚುಲಿ ಆಗ್ಬೇಕಾಗಿದ್ದೇನಂದ್ರೆ 5% ಜಾಸ್ತಿ ಆಗ್ಬೇಕಾಗಿತ್ತು. 5% ಜಾಸ್ತಿ ಆಗಿದ್ರೆ 25,000 ಕೋಟಿ ನಮ್ಗೆ ಹೆಚ್ಚು ಬರ್ತಾ ಇತ್ತು. ಅದೊಂದು ಕಡೆ ಅನ್ಯಾಯ ಅಂತ ಅನ್ಕೊಳ್ಳೋಣ. ಇನ್ನ ಕೇಂದ್ರ ಸರ್ಕಾರ ಮಾಡೋ ಕೆಲಸ ಹೆಂಗೆ ಅಂತಂದ್ರೆ, ಈಗ ನೋಡಿ, ಇದು ಒಕ್ಕೂಟ ವ್ಯವಸ್ಥೆ, ರಾಜ್ಯ ಕೇಂದ್ರ ಎಲ್ಲ ಅಂತಂದ್ರೆ, ಈಗ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಇರಬಹುದು, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇರಬಹುದು. ಕಾಂಗ್ರೆಸ್ ಬಿಜೆಪಿ ಅನ್ನೋ ರಾಜಕೀಯ ಎಲೆಕ್ಷನ್ ಸಮಯದಲ್ಲಿ ಮಾತ್ರ ಇಟ್ಕೊಳ್ಳಿ. ಎಲೆಕ್ಷನ್ ಗೆದ್ದಾದ್ಮೇಲೆ ಆಡಳಿತ ಜನಪರವಾಗಿರ್ಬೇಕು. ಆದ್ರೆ ಇವರು ಬಿಜೆಪಿನವರು ಆತರ ಮಾಡ್ತಾ ಇಲ್ಲ. 2023-25ರಲ್ಲಿ 24ರಲ್ಲಿ ಮೋದಿ ಅವರು ಹೇಳಿದ್ದೇನೆಂದ್ರೆ, ಕರ್ನಾಟಕದಲ್ಲಿ ನೀವು ಕಾಂಗ್ರೆಸ್ ಅನ್ನ ಗೆಲ್ಲಿಸಿದ್ರೆ ಡಬಲ್ ಇಂಜಿನ್ ಸರ್ಕಾರ ಬರುತ್ತೆ, ಅದರದ್ದು ಬೆನಿಫಿಟ್ ಆಗುತ್ತೆ. ಇದು ಮತದಾರನಿಗೆ ಅದು ಕನ್ವಿನ್ಸ್ ಆಗ್ಲಿಲ್ಲ, ಬಿಜೆಪಿನ ಸೋಲ್ಸಿದ್ರು. ಅದಕ್ಕೆ ಏನ್ ಮಾಡಿದ್ರು ಅವರು, ನೀವು ಡಬಲ್ ಇಂಜಿನ್ ಸರ್ಕಾರನ ಕೊಡದೆ ಹೋದ್ರೆ ಏನಾಗುತ್ತೆ ನಾವು ತೋರಿಸ್ತೀವಿ ಅಂತ ಹೇಳಿ ಮೊದಲನೇದು ಏನ್ ಮಾಡಿದ್ರು, ಭೀಕರ ಬರಗಾಲ ಬಂದ್ರೆ, ಕರ್ನಾಟಕಕ್ಕೆ ಭೀಕರವಾದಂತ ಬರಗಾಲ ಬಂದ್ರೆ 1 ನಯಾ ಪೈಸಾ ಪರಿಹಾರ ಕೊಡಲ್ಲ, ಏನ್ ಮಾಡ್ಕೋತೀರಾ ಅಂತ. ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟರಿ ಆಫ್ ಇಂಡಿಯಾ ಒಂದು ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗಿ ಅದ್ರ ದಾವೆ ಹೂಡಿ ಅಲ್ಲಿ ತಗಾದೆ ತೆಗೆದು ಅಲ್ಲಿ ಮೊಕದ್ದಮೆ ನಡೆಸಿ ಅಲ್ಲಿಂದ ದುಡ್ಡು ತಗೊಂಡ್ ಬರಬೇಕಾದಂತ ಪರಿಸ್ಥಿತಿ ಬಂತು. ಇದಾ ರಾಜಕೀಯ? ಆಲ್ ರೈಟ್ ಶಿವಶಂಕರ್ ಸರ್, ಸರ್ ವಿ ಆರ್ ರನ್ನಿಂಗ್ ಔಟ್ ಆಫ್ ದ ಟೈಮ್. ಸಮೀರ್ ಸರ್, ನಿಮ್ ಲಾಸ್ಟ್ ರಿಯಾಕ್ಷನ್ ಆನ್ ದಿಸ್. ಒಂದು ಎಂಪ್ಲಾಯ್ಮೆಂಟ್ ಜನರೇಷನ್ ವಿಚಾರಕ್ಕೆ ಈ ಬಜೆಟ್ ಅಲ್ಲಿ ನಾನು ಏನಾದ್ರು ಸ್ಪೆಸಿಫಿಕ್ ಆಗಿ ಅವರು
ಒಂದು ಪಾಲಿಸಿನ ಏನಾದ್ರೂ ಮಾಡ್ತಾರೇನೋ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ನನಗೆ ಈ ಬಜೆಟ್ ಅಲ್ಲಿ ಕಾಣ್ತಿಲ್ಲ. 2.8 ಲಕ್ಷ ಹುದ್ದೆಗಳು ಖಾಲಿ ಇದಾವೆ. ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹುಬ್ಳಿ ಧಾರವಾಡದಲ್ಲಿ ಏನ್ ಪ್ರೊಟೆಸ್ಟ್ ಆಗಿದೆ, ಅದು ಪರಿಸ್ಥಿತಿ ಸ್ವಲ್ಪ ವ್ಯತ್ಯಾಸ ಆಗಿದ್ರೆ ಯಾವ ಲೆವೆಲ್ಗೆ ಪ್ರೊಟೆಸ್ಟ್ಗಳು ಆರಂಭ ಆಗ್ತವೆ ಅನ್ನೋದು ಸುಳಿವದು. ಯಾಕೆಂದ್ರೆ ಇಡೀ ನೇಮಕಾತಿಗಳನ್ನ ಸ್ಟಾರ್ಟ್ ಮಾಡುದು ಬೇರೆ ಬೇರೆ ಕಾರಣಕ್ಕೆ, ಅದು ಒಳ್ಳೆ ಡೆವಲಪ್ಮೆಂಟ್ ಅಲ್ಲ. ಹೀಗಾಗಿ ಇಲ್ಲಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ, ರಿಸರ್ವೇಶನ್ಗೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಈ ಸರ್ಕಾರ ತನ್ನ ಸ್ಟ್ಯಾಂಡ್ ಅನ್ನ ಸರ್ಕಾರಿ ಹುದ್ದೆಗಳನ್ನು ತುಂಬಕ್ ಸಂಬಂಧಪಟ್ಟಂತೆ ಮತ್ತೆ KPSC ನೇಮಕಾತಿಗೆ ಸಂಬಂಧಪಟ್ಟಂತೆ ಕೆಲವು ನಿಲುವುಗಳನ್ನ ಸ್ಪಷ್ಟಪಡಿಸುತ್ತೆ ಅಂತ ತಿಳ್ಕೊಂಡಿದ್ದೆ. ಅದನ್ನ ಪಡಿಸ್ಬೇಕಾಗಿತ್ತು. ಅದು ಈ ಬಜೆಟ್ ಇಂದ ಒಂದು ಯಂಗ್ ಜನರೇಷನ್ಗೆ ಒಂದು ಸಂದೇಶ ಹೋಗಿರೋದು ಆಗ್ಬೋದು. ಓಕೆ ಸರ್. ಸರ್ ನಿಮ್ ಸರ್ ಎಷ್ಟು ರೇಟಿಂಗ್ ಕೊಡ್ತೀರಿ ಬಜೆಟ್ ಔಟ್ ಆಫ್ 10? ನಾನು ಒಂದು 7. ಶಿವಶಂಕರ್ ಸರ್? ನಾನು ರೇಟಿಂಗ್ ಕೊಡೋದಕ್ಕೆ ಇಷ್ಟಪಡೋದಿಲ್ಲ ಶೆಟ್ರೆ. ಯಾಕೆ ಅಂತಂದ್ರೆ ಇಲ್ಲಿ ನಾವು ರೇಟಿಂಗ್ ಕೊಟ್ರೆ ಏನಾಗುತ್ತೆ ಅಂದ್ರೆ ಇವತ್ತಿನ ಅಂದ್ರೆ ಈಗಿನ ಅವರು ಬಜೆಟ್ ಅನ್ನ ಇವಾಗ ಓದಿದ್ದಾರೆ. ಬಜೆಟ್ ಕಾಪಿ ನಾನು ನೋಡ್ತಾ ಇದ್ದೀನಿ. ಇನ್ನು ಅದ್ರಲ್ಲಿ ಇನ್ನೂ ಸ್ವಲ್ಪ ಸ್ಟಡಿ ಮಾಡ್ಬೇಕು ನಾವು. ಎಂತಂದ್ರೆ ಈ ಸಾಲ ಯಾಕೆ ಮಾಡಿದ್ರು, ಆಮೇಲೆ ಔಟ್ಲೇ ಯಾಕೆ ಜಾಸ್ತಿ ತೋರಿಸಿದ್ರು, ಇದೆಲ್ಲ ನೋಡುವಾಗ ಸೊ ಹಾಗಾಗಿ ಅದನ್ನೆಲ್ಲ ಇನ್ನೂ ನಮ್ಮ ಅಂದ್ರೆ ಜ್ಯೂರಿ ಸ್ಟಿಲ್ ಔಟ್ ಅಂತ ಹೇಳ್ತಾರಲ್ಲ, ನನ್ನ ಜಡ್ಜ್ಮೆಂಟ್ ಅನ್ನ ನಾನು ರಿಸರ್ವ್ ಮಾಡ್ತೀನಿ. ಮುಂದೆ ಯಾವಾಗಾದ್ರೂ ನೀವೊಂದು ಐ ಥಿಂಕ್ 6 o'clock ಅಗೇನ್ ಇದೆ ಅಲ್ವಾ? ಆಗ ಐ ಹೋಪ್ ಅಷ್ಟು ಬೇಗ ಆಗುತ್ತೆ ಇಲ್ಲ ಗೊತ್ತಿಲ್ಲ. ಆದ್ರೆ ನಾವಿಲ್ಲಿ ಏನಂತಂದ್ರೆ ಎಷ್ಟೇ ಇದನ್ನು ಮಾರ್ಕ್ಸ್ ಕೊಡಕ್ ಹೋದ್ರೆ ಐ ಮೇ ಗೋ ರಾಂಗ್. ಅದಕ್ಕೋಸ್ಕರ ನಾನು ಇನ್ನೂ ಸ್ಟಡಿ ಮಾಡ್ಬೇಕಾಗತ್ತೆ, ನಾವಿನ್ನೂ ಟೈಮ್ ತಗೋಬೇಕಾಗತ್ತೆ. ಯಾಕಂತಂದ್ರೆ ಒಂದೊಂದು ನಡೆ ಕೂಡ ಒಂದೊಂದು ಇದು ಯಾಕೆ ಯಾಕಂದ್ರೆ ಇವ್ರಿಗೆ ಸವಾಲ್ ಕೂಡ ಇತ್ತು. ನಾನು ಅದಕ್ಕೆ ಕೇಂದ್ರ ಸರ್ಕಾರದ ಹೇಳೋದು, ಕೇಂದ್ರ ಸರ್ಕಾರ ಕರ್ನಾಟಕವನ್ನ ತನ್ನ ದೇಶದ ಒಂದು ಭಾಗ ಅಂತ ತಿಳ್ಕೊಳ್ಬೇಕು. ಈಗ ಇದು ಸ್ಪೆಷಲ್ ಗ್ರಾಂಟ್ 15 ಫೈನಾನ್ಸ್ ಕಮಿಷನ್ 5,450 ಕೋಟಿ ಅಲ್ವಾ, 390 ಕೋಟಿ ಅಂದ್ರೆ 5,400 ಕೋಟಿ ಅವರು ಗ್ರಾಂಟ್ ಮಾಡಿದ್ರೆ ಅವ್ರು ಕೊಡ್ಲಿಲ್ವಲ್ಲ. ರೈಟ್ ಸರ್, ಮುಂದಿನ ಹಂತದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಸರ್. ಎಕ್ಸ್ಕ್ಯೂಸ್ ಕೇಳ್ತಾ ಕೈಂಡ್ಲಿ ಎಕ್ಸ್ಕ್ಯೂಸ್ ಸರ್, ಬಿಕಾಸ್ ವಿ ಆರ್ ರನ್ನಿಂಗ್ ಔಟ್ ಆಫ್ ದ ಟೈಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗಿಯಾಗೋದಕ್ಕೆ.